ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅವಾಚ್ಯ ಪದಗಳಿಂದ ನಿಂದನೆ. ಸಿದ್ದರಾಮಯ್ಯ ಪತ್ನಿ, ಸಿದ್ದರಾಮಯ್ಯ ತಾಯಿ ಬಗ್ಗೆಯೂ ಕೂಡ ನಿಂದಿಸಿದಂತಹ ಜೈಲರ್, ಮೈಸೂರು ಜಿಲ್ಲೆಯ ಜೈಲ್ ವಾರ್ಡನ್ ಮಧು ಎಂಬಾತನಿಂದ ಈ ಒಂದು ನಿಂದನೆ. ಎಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅವಾಚ್ಯ ಪದಗಳಿಂದ ನಿಂದನೆ. ಸಿದ್ದರಾಮಯ್ಯ ಪತ್ನಿ, ಸಿದ್ದರಾಮಯ್ಯ ತಾಯಿ ಬಗ್ಗೆಯೂ ಕೂಡ ನಿಂದಿಸಿದಂತಹ ಜೈಲರ್, ಮೈಸೂರು ಜಿಲ್ಲೆಯ ಜೈಲ್ ವಾರ್ಡನ್ ಮಧು ಎಂಬಾತನಿಂದ ನಿಂದನೆ. ಬೆಳಗಾವಿಯಲ್ಲಿ ಎಎಸ್ಪಿಗೆ ಹೊಡೆಯಲು ಸಿಎಂ ಸಿದ್ದರಾಮಯ್ಯ ಕೈ ಎತ್ತಿದ್ರು. ಈ ಬಗ್ಗೆ ಮಾತನಾಡುವ ಭರದಲ್ಲಿ ಸಿದ್ದರಾಮಯ್ಯ ಕುಟುಂಬದ ಬಗ್ಗೆಯೂ ಕೂಡ ನಿಂದನೆ ಮಾಡಿದ್ದಾರೆ. ಜೈಲ್ ವಾರ್ಡನ್ ಮಧು ಅವರು ಮಾತನಾಡಿದ್ದು ನಿಂದನೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಪತ್ನಿ ಹಾಗೂ ತಾಯಿಯ ಬಗ್ಗೆಯೂ ಕೂಡ ನಿಂದನೆ ಮಾಡಿದ್ದಾರೆ. ಅದೇನೇ ಇರಲಿ ಸರ್, ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ, ಮುಖ್ಯಮಂತ್ರಿಯಾಗಿದ್ದಾರೆ. ನಿಂದಿಸುವ ಭರದಲ್ಲಿ ಎಲ್ಲೆಲ್ಲೋ ಹೋಗಬಾರ್ದು ಮಾತು. ಎಲ್ಲರೂ ಕೂಡ ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ನಮ್ಮ ಪದಗಳು ಹೇಗಿರಬೇಕು ಅಂತಂದ್ರೆ 4 ಜನ ನೋಡಿ ಹೌದೌದು ಅನ್ಬೇಕು ಹೊರತು ಇದ್ಯಾರು ಸರ್ಕಾರಿ ಕೆಲಸದಲ್ಲಿದ್ರು ಈ ತರ ಮಾತನಾಡ್ತಾರೆ ಅಂತ ಯಾವತ್ತೂ ಅನ್ನಿಸ್ಕೋಬಾರ್ದು. ಸಿಎಂ ಸಿದ್ದರಾಮಯ್ಯ ಅವರು ಕೈ ಎತ್ತಲಿಕ್ಕೆ ಹೋಗಿದ್ದು ತಪ್ಪು ಇರಬಹುದು, ಆದ್ರೆ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ, ಮುಖ್ಯಮಂತ್ರಿ ಸ್ಥಾನವನ್ನ ನಿಭಾಯಿಸ್ತಾ ಇದ್ದಾರೆ. ನೀವು ಸರ್ಕಾರಿ ಅಧಿಕಾರಿಯಾಗಿ ನೀವು ಮಾತನಾಡಿದ ತಪ್ಪು. 35 ವರ್ಷ ನಾವು ಏನೋ ಮಾತಾಡ್ತೀಯ? ಏನು ಮಾತಾಡ್ತೀಯ? ಒಬ್ಬ ಅಧಿಕಾರಿಗೆ ಹಿಂಗೆ ಮಾತಾಡ್ತೀಯ ನೀನು? ಒಬ್ಬ ಅಧಿಕಾರಿಗೆ, ಅದು ಒಂದು ಎಸ್ ಪಿಗೆ, ಒಂದು ಜಿಲ್ಲೆನಾಳ ಎಸ್ ಪಿ ಕಣ. ನೀನೇನು 5 ವರ್ಷ ಮಾನವ ಓದಿಲ್ಲ? ಎಲ್ಲೆಲ್ಲಿ ಬಿ ಓದಿದೀಯಂತೆ? ಯಾವ ನೀನು ಮಗನೇ ಓದಿದ್ಯಾ? ಒಂದು 2 ಅಕ್ಷರ ಓದಿದ್ಯಾ ನೀನು? ಯಾವ ದುಡ್ಡು ಕೊಟ್ಬಿಟ್ಟು ಪಾಸ್ ಮಾಡ್ಕೊಂಡ್ ಬಂದಿದ್ಯಾ? ಮಾನ ಮರ್ಯಾದೆ ಇಟ್ಕೊಂಡು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದು ಮಾಡೋ. ಇಲಾಖೆಗೆ ಕೈ ಹಾಕಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ? ಬೇಡ. ಆಗಲೇ ಮುಂಡ ಮೋಚ್ಕೊಂಡು ಹೋಗಿದ್ಯಾ ಒಬ್ಬನ ಮಗನ ತಕೊಂಡು. ಅವಾಗ ಯಾರು ಬಂದಿದ್ದು? ಇದೇ ಇಲಾಖೆ ಬಂದಿದ್ದು ನಿಂಗೆ. ಬೇಕಾ ಇವೆಲ್ಲ? ಬೇಕಾ ನಿಂಗೆ? ಕರ್ನಾಟಕ ಪೊಲೀಸ್ ನಿನ್ನ ಆಳಲ್ಲ, ಸರ್ಕಾರ ಕೊಡ್ತಿರೋ ದುಡ್ಡು. ನೀನೇನು ಸರ್ಕಾರ ಅಲ್ಲ, ನಾವು ಓಟ್ ಹಾಕಿದ್ಕೆ ನೀನು ಬಂದಿರೋ. ಗೊತ್ತೇನೋ? ಸಿದ್ದರಾಮಯ್ಯ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದ್ಯ ಗಿಹಿಂದ್ಯ ನಿನ್ ಥರ ಮಾತಾಡಕ್ಕೆ ನಮ್ಗೆ ಬರಲ್ಲ. ಲೋ ಅಂತೀಯಲ್ಲ, ನನಗೂ ಬರುತ್ತೆ ಮಾತಾಡೋಕ್ಕೆ. ಇಲಾಖೆಯವ್ರ ಬಗ್ಗೆ ಮಾತಾಡ್ದೆ. ನಿನಗೆ ಮಾನ್ಯ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದೀವಿ, ಅದಕ್ಕೆ ಬೆಲೆ ಇರಬೇಕು. ಸಂಬಳ ಆಗ್ದೇನೆ ನಿನ್ನ ತವ್ರ ಜಿಲ್ಲೆಗೆ, ಮೈಸೂರು ಜೈಲಿಗೆ ಸಂಬಳ ಆಗ್ದೇನಾ? ಎಷ್ಟನೇ ತಾರೀಕು ಆಗ್ದೆ? EMI ಯಾವನ್ ಕಟ್ತಾನೆ? ಎಂಟಿಗೆ ಸೈಟ್ ಕೊಡ್ಸಕ್ಕಾಗತ್ತೆ? ಇಲ್ಲಿ ಡ್ಯೂಟಿ ಮಾಡೋರ್ಗಾಗಲ್ಲ. ಲೋ ಪೊಲೀಸ್ ಅಂತೀಯ, ಯಾವನಿಗೆ ಹೇಳ್ತೀಯ? ಅದು ನಮ್ಮ ಅಧಿಕಾರಿಗೆ. ಭಿಕ್ಷುಕ ನೀನು, 5 ವರ್ಷಕ್ಕೆ ಬಂದಿರೋ ಭಿಕ್ಷುಕ ನೀನು. 35 ವರ್ಷ ಸಿಂಹ ನಾವು. ನೀನು ನಮ್ಗೆ ಹೇಳ್ತೀಯ? ನೀನು ಸರ್ಕಾರಿ ನೌಕರ ಬಗ್ಗೆ ಮಾತಾಡಿದ್ರೆ ನೆಟ್ಟಿಗಿರಲ್ಲ ನಿನ್ ಗಾಚಾರ. ಸಿದ್ದರಾಮಯ್ಯರೇ, ಭಾಳ ತಪ್ಪು ಮಾಡ್ತಾ ಇದ್ದೀರಾ. ಈ ಬಗ್ಗೆ ಮಾತನಾಡಲಿಕ್ಕೆ ಮಂಡ್ಯದ ಪ್ರತಿನಿಧಿ ಸತೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಹೇಳಿ ಮೇಡಮ್.
ಮಧು ಮಾತನಾಡಿರುವಂತಹ ಮಾತು ಅದು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಅವಾಚ್ಯ ಪದಗಳಿಂದ ನಿಂದನೆ ಮಾಡ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್? ಇವರು ನಿವೃತ್ತ ಸೈನಿಕರು ಅಂತ ತಿಳಿದು ಬಂದಿದೆ ಮೇಡಮ್. ಓಕೆ. ಈ ಸದ್ಯ ಇವರು ಮೈಸೂರು ಜೈಲಿನಲ್ಲಿ ವಾರ್ಡನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ಹೆಚ್ಚಾಗಿ ಹರಿದಾಡ್ತಾ ಇದೆ. 2 ದಿವಸದಿಂದ ಇದು ಈಗ ಇವತ್ತೆಲ್ಲ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇವರು ಏನು ಈ ಬೆಳಗಾವಿಯಲ್ಲಿ ನಡೆದ ಘಟನೆಯನ್ನ ಇದನ್ನ ಉಲ್ಲೇಖಿಸಿ ಮದ್ಯಪಾನ ಮಾಡಿ ಈ ತರವಾದಂತಹ ಹೇಳಿಕೆಯನ್ನ ಮಾಡಿದ್ದಾರೆ ಅಂತ ಈಗ ತಿಳಿದು ಬಂದಿದೆ. ಇವರು ಏನೋ ತಮ್ಗೆ ಸಂಬಳ ಹಾಕಿಲ್ಲ, ಮತ್ತೆ ಒಬ್ಬ IPS ಅಧಿಕಾರಿನ ನೀವು ಮುಖ್ಯಮಂತ್ರಿಗಳು ಈ ತರ ಮಾತಾಡಿದಿರಿ ಅಂತ ಹೇಳಿ ಈ ಅವಾಚ್ಯ ಶಬ್ದ ಎಷ್ಟು 5 ನಿಮಿಷಗಳು ಹೆಚ್ಚು ಕಾಲ ಇರುವಂತಹ ವಿಡಿಯೋದಲ್ಲಿ ಹೆಚ್ಚು ಅವಾಚ್ಯ ಶಬ್ದಗಳನ್ನೇ ಬಳಸಿ ಅವರು ಮುಖ್ಯಮಂತ್ರಿಗಳನ್ನ ನಿಂದಿಸ್ತಾರೆ. ಸಿದ್ದರಾಮಯ್ಯ ಅವರ ಪತ್ನಿ ಹಾಗೂ ತಾಯಿಯ ಬಗ್ಗೆಯೂ ಮಾತನಾಡಿದ್ದಾರೆ ಹಾಗೆ ಅವರ ಮಗನ ಬಗ್ಗೆಯೂ ಕೂಡ ಆ ಒಂದು ವಿಡಿಯೋದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೌದು, ಅವ್ರ ಸಾವಿನ ಬಗ್ಗೆನೂ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಆ ಪತ್ನಿಗೆ ನೀವು ಸೈಟ್ ಎಲ್ಲ ಕೊಡ್ಸ್ಕೊಂಡಿದೀರಾ, ನಮ್ಮ ಸರ್ಕಾರಿ ನೌಕರರ ಸಂಬಳ ಆಗ್ತಾ ಇಲ್ಲ, ಜೈಲಿಗೆ ಸಂಬಳ ಬಂದಿಲ್ಲ ಅಂತ ಹೇಳೋ ಬಗ್ಗೆ ಉಲ್ಲೇಖ ಮಾಡಿ ಮಾತಾಡಿದ್ದಾರೆ. ಇದು ಇದಕ್ಕೆ ಹೆಚ್ಚು ಟ್ರೋಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧು ಯಾವೆಲ್ಲ ಪರಿಣಾಮವನ್ನ ಅನುಭವಿಸಬೇಕಾಗುತ್ತೆ ಅಂತ? ಇಲಾಖಾ ವಿಚಾರಣೆ ಮೋಸ್ಟ್ಲಿ ಈ ವರದಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಹೆಚ್ಚಾಗಿ ಇದಾಗಿತ್ತು. ಈಗ ಅಮಾನತಕ್ಕೂ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಓಕೆ, ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಪ್ರತಿನಿಧಿ ಸತೀಶ್ ಹೇಳಿರೋ ಪ್ರಕಾರ ಅವರು ನಿವೃತ್ತ ಸೈನಿಕರಾಗಿದ್ದಾರೆ ಅಂತ ಅಂದ್ರೆ ಒಂಚೂರು ಕಡಿವಾಣ ಇರಬಹುದಿತ್ತು ಮಾತಿನಲ್ಲಿ. ನಿಮ್ಮ ಆಕ್ರೋಶ ಮಧು ಅವರೇ ಗೊತ್ತಾಗ್ತಿದೆ, ಆದ್ರೆ ಅವಾಚ್ಯ ಶಬ್ದಗಳಿಂದ ಮಾತನಾಡಿದ್ರೆ ಎಲ್ಲ ಸರಿಯಾಗೋದಿಲ್ಲ.